ಇವತ್ತು ನಮ್ ತಬಾಕಾಯಿ ಸುಟ್ಕಂದ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಕಂಪ್ಲೀಟಿಂಗ್ 10K ಫಾಲೋವರ್ಸ್ ಇನ್ 100 days. ಇದು 24ನೇ ಬ್ಲಾಗ್. ಮೊದಲನೇವಾಗಿ ನಿಮ್ಮೆಲ್ಲರಿಗೂ ಹ್ಯಾಪಿ ದೀಪಾವಳಿ. 2 ದಿನ ಆದ್ಮೇಲೆ ಬ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತು ನಾನು ನಮ್ಮನ್ನ ಹೋಗ್ತಿದೀವಿ ಸುಳ್ಳಾಳಿಗೆ. ಯಾಕಂತ ಮುಂದೆ ಹೇಳ್ತೀನಿ ಬನ್ನಿ. ಅಲ್ಲಿಂದ ನಾವು ಸೀದಾ ಬಂದಿವಿ ಸೀತಾಪುರ್. ನಾಗವೇ ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗೋ ಮತ್ತೆ ದಾರಿಯಲ್ಲಿ ಎಲ್ಲ ಪೇಂಟಿಂಗ್ ನೋಡ್ಕೊಂಡು ನಾನು ನಮ್ಮಣ್ಣ ಸೀದಾ ಹೋಗ್ತಿದೀವಿ. ಈಗ ನಾವು ಫೈನಲಿ ಬಂದಿದ್ದೀವಿ ಸುಳ್ಳಾಳಿಗೆ. ಇಲ್ಲಿ ಬಂದು ನಮ್ ದೊಡ್ಡವ ಬೆಟ್ಟ ಆಗಿದ್ದು, ಅದಕ್ಕಾಗಿ ನಾನು ನಮ್ಮ ಅಣ್ಣ ಬಂದಿದ್ದೀವಿ. ಇಲ್ಲಿ ಎದುರುಗಡೆ ಇದ್ದಾರಲ್ಲ ಇವ್ರು ನಮ್ ದೊಡ್ಡವ್. ಬೈಕ್ ಮೇಲೆ ಬಂದು ಪೈಲೆ ಬಂದು ಕಾಲ್ ತಕೊಂಡಿವಿ. ನಮ್ ದೊಡ್ಡ ರೊಟ್ಟಿ ಮಾಡ್ತಾಳ, ಅದಕ್ಕಾಗಿ ನಾವು ಸೀದಾ ಬಂದಿವಿ ನಮ್ಮ ಅಕ್ಕರ ಮನೆಗೆ. ಬಂದ್ರಪ್ಪ ನಮ್ಮ ಮಕ್ಕಳ ಮಗಳಿಗೆ ಗೋಲ್ ಗೋಲ್ ತಿರ್ಸಿದೆ. ಎಲ್ಲರಿಗೂ ಭೇಟಿಯಾಗಿ ಎಲ್ಲರ ಜೊತೆ ಮಾತಾಡಿ ನಾವು ಸೀದಾ ಬಂದಿ ದೊಡ್ಡ ಮನೆಗೆ. ಇಲ್ಲಿ ನೋಡಿ ನಮ್ ದೊಡ್ಡ ಊಟ ತಂದು ಕೊಟ್ರೆ ಏನೇನ್ ಮಾಡ್ಯಾರ ನೋಡಿ. ರೊಟ್ಟಿ, ನಿಂಬಿಕೆ ಖಾರ, ಶೇಂಗಾ ಚಟ್ನಿ ಮತ್ತು ಮೊಸರು ಪಲ್ಯ ಏನಂತ ಕಮೆಂಟ್ ಮಾಡಿ. ಮತ್ತೆ ಮಸ್ತ್ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ನಮ್ ದೊಡ್ಡ ಬಾಯಿ ಮಾಡಿಗೆ ಇಲ್ಲಿಂದ ನಾನು ನಮ್ಮನ್ನ ಹೋಗ್ತಿದೀವಿ. ಸ್ವಲ್ಪ ದೂರ ಬಂದಿವಿ. ಇಲ್ಲ ನವೇ ಡೇಂಜರಸ್ ಪ್ಲೇಸ್ ತೋರಿಸ್ತೀನಿ ಬನ್ನಿ. ಇದೇನ್ ಟರ್ನಿಂಗ್ ಇದೆಲ್ಲ, ಟರ್ನಿಂಗ್ ಬಹಳ ಡೇಂಜರ್ ಟರ್ನಿಂಗ್. ಯಾಕಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ತೆಗ್ಗಿದೆ ತಳಗಡೆ. ಇಲ್ಲಿ ಏನ್ ನೋಡ್ತಿದ್ದ ಕಣ್ಣಿ ಎಲ್ಲ ತೋಡಿದಾರೆ. ಇಲ್ಲಿ ಫುಲ್ ಮಿನಿಮಮ್ 20 to 30 ಫೀಟ್ ಒಳಗಡೆ ಐತೆ. ಸ್ವಲ್ಪ ಹುಷಾರಾಗಿ ಬನ್ನಿ ಬರ ಮತ್ತೆ. ಈಗ ಜಸ್ಟ್ ಚಿತ್ತಾಪುರ ಬಂದಲ್ಲಿ